ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಜಂತರ್ ಮಂತರ್ನಲ್ಲಿ ನಮ್ಮ ಹೋರಾಟ ಮುಗಿದಿಲ್ಲ, ನಾವು ಈಗಲೇ ಜಂತರ್ ಮಂತರ್ನಿಂದ ಹೋಗಲ್ಲ. ಸದ್ಯ ನಮ್ಮ ಬೇಡಿಕೆಗಳಲ್ಲಿ ಈಡೇರಿರುವುದು ಒಂದೇ ಒಂದು. ಹಾಗಾದ್ರೆ ಇನ್ನೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ಆಯಿತು. ನಾವು ಈಗಲೇ ಜಂತರ್ ಮಂತರ್ನಿಂದ ಹೋಗಲ್ಲ. ಸದ್ಯ ನಮ್ಮ ಬೇಡಿಕೆಗಳಲ್ಲಿ ಈಡೇರಿರುವುದು ಒಂದೇ ಒಂದು. ಇನ್ನು ನಮ್ಮ 2 ಡಿಮ್ಯಾಂಡ್ಗಳು ಬಾಕಿ ಇದ್ದಾವೆ. ಆ ಬೇಡಿಕೆಗಳು ಈಡೇರುವವರೆಗೂ ಇಲ್ಲಿಂದ ಹೋಗೋದಿಲ್ಲ. ಸಂಭ್ರಮಾಚರಣೆ ಮಧ್ಯೆ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2ನೇ ಬೇಡಿಕೆ ಮೃತ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರವನ್ನ ಕೊಡೋದು. 3ನೇ ಬೇಡಿಕೆ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕಬಾರದು. ಈ 2 ಬೇಡಿಕೆಗಳು ಈಡೇರಿದ ಮೇಲೆ ಹೋರಾಟ ಹಿಂದಕ್ಕೆ ಪಡೀತೇವೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. एक करोड़ का मुआवजा उन सारे परिवारों को, और दूसरा ये जो पुलिस वाले गुंडों ने हरकत करी थी 20 तारीख को, उसके ऊपर पुलिस वालों के ऊपर एक्शन तो होना ही चाहिए. डीसीपी संदीप लांबा, एसीपी अजय शर्मा, सचिन शर्मा, ये जो लाठियां चलाई है ना आपने अमित शाह और मोदी के नाम पर, अभी एक इस्तीफा हुआ है, याद रखना कॉकरोच से पंगा नहीं लेना है. अगर एक मंत्री का इस्तीफा ले सकते हो तो तुम लोग क्या हो, तुम्हारी हमने लाठियां खा ली, सर फुड़वा लिया. इस देश के स्टूडेंट्स ने बहुत हिम्मत वाला काम करा है. तो 20 जुलाई के बाद और 20 जुलाई मिलना चाहिए ना 1 करोड़ का मुआवजा. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಸಿಜೆಪಿ 3ನೇ ಸುತ್ತಿನ ಮಾತುಕತೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್ ನಡೆಯಲಿದೆ. ಮೊದಲ ಬೇಡಿಕೆ ಈಡೇರಿದ್ದು, ಇನ್ನೆರಡು ಬೇಡಿಕೆಗಳು ಪೆಂಡಿಂಗ್ ಇದ್ದಾವೆ. ಕೇಂದ್ರ ಸಚಿವರ ಜೊತೆ 2 ಬೇಡಿಕೆಗಳನ್ನು ಪ್ರಸ್ತಾಪಿಸಲಿದ್ದಾರೆ ಸಿಜೆಪಿ ಅವರು. ಸಚಿವ ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಮಾತನಾಡಲಿದ್ದಾರೆ ಸಿಜೆಪಿ ಅವರು. ಸಿಜೆಪಿ ವಕ್ತಾರ ಸೌರವ್ ದಾಸ್ ಜೊತೆಗೆ ಅಶುತೋಷ್ ರಂಕಾ ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ಮತ್ತು ಸಿಜೆಪಿ 3ನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಫ್ ಇಂಡಿಯಾದಲ್ಲಿ ಮೀಟಿಂಗ್ ನಡೆಯುತ್ತೆ. ಮೊದಲ ಬೇಡಿಕೆ ಈಡೇರಿದ್ದು, ಇನ್ನೆರಡು ಬೇಡಿಕೆಗಳು ಪೆಂಡಿಂಗ್ ಇದ್ದಾವೆ. ಕೇಂದ್ರ ಸಚಿವರ ಜೊತೆ 2 ಬೇಡಿಕೆಗಳನ್ನು ಪ್ರಸ್ತಾಪಿಸಲಿದ್ದಾವೆ. ಈಗ ಸಿಜೆಪಿ ಕಾರ್ಯಕರ್ತರು ಸಚಿವ ಜೆ.ಪಿ. ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಮಾತನಾಡಲಿದ್ದಾರೆ. ಸಿಜೆಪಿ ವಕ್ತಾರ ಸೌರವ್ ದಾಸ್, ಅಶುತೋಷ್ ರಂಕಾ ಇಲ್ಲಿ ಹೋಗ್ತಾ ಇರೋದು ಸಿಜೆಪಿ ಕಡೆಯಿಂದ. ಆ ನಿಟ್ಟಿನಲ್ಲಿ ಈಗಾಗಲೇ ಅಭಿಜಿತ್ ದೀಪ್ಗೆ ಹೇಳಿರೋ ಪ್ರಕಾರ ನಮ್ಮ 3 ಬೇಡಿಕೆಗಳಲ್ಲಿ 1 ಬೇಡಿಕೆ ಈಡೇರಿದೆ, ಇನ್ನೂ 2 ಬೇಡಿಕೆಗಳು ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ನೋಡಿದರೆ ಈಗ 1 ಬೇಡಿಕೆ ಈಡೇರಿಕೆ ಆಗಿದೆ, ಇನ್ನು 2 ಬೇಡಿಕೆಗಳ ಈಡೇರಿಕೆಗೋಸ್ಕರ ಇನ್ನೂ ಪ್ರತಿಭಟನೆ ಕಂಟಿನ್ಯೂ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅಭಿಜಿತ್ ದೀಪ್ಗೆ ಹೇಳ್ತಾ ಇರೋದು. ಸೊ ಈ ಸಂದರ್ಭದಲ್ಲಿ ಎಷ್ಟು ಗಂಟೆಗೆ ಮೀಟಿಂಗ್ ಆರಂಭ ಆಗುತ್ತೆ, ಏನು ಚರ್ಚೆ ಆಗುತ್ತೆ ಒಳಗಡೆ? ಕೇಂದ್ರ ಸರ್ಕಾರದ ಜೊತೆಗೆ ಈಗ 3ನೇ ಸುತ್ತಿನ ಸಭೆ ಸಿಜೆಪಿ ನಾಯಕರ ಜೊತೆಗೆ ಆಗುತ್ತೆ. ಪ್ರಮುಖವಾಗಿ ಕಳೆದ 22 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಅವರು ಪ್ರಮುಖವಾದಂತಹ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡಿದ್ರು. ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು, ಅದರಲ್ಲಿ ಯಾವುದೇ ರೀತಿಯಾದಂತಹ ರಾಜಿ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ರು. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಇದೇ ಒಂದು ಪ್ರಸ್ತಾಪವನ್ನು, ಅಂದ್ರೆ ಅವರು ಪ್ರಮುಖವಾಗಿ 3 ಬೇಡಿಕೆಗಳನ್ನ ಇಟ್ಟಿದ್ರು. ಆ 3 ಬೇಡಿಕೆಗಳಲ್ಲಿ ಮೊದಲನೇ ಬೇಡಿಕೆ ಏನು ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ. ಸೊ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಉಳಿದಂತ 2 ಪ್ರಮುಖ ಬೇಡಿಕೆಗಳನ್ನ ಈಡೇರಿಸಬೇಕು. ಅಲ್ಲಿ ತನಕ ನಾವು ದೆಹಲಿಯ ಜಂತರ್ ಮಂತರಿಂದ ನಾವು ತೆರಳೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಕೊಡುವಂತ ಕೆಲಸಕ್ಕೆ ಸಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸೊ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ ಈಗ 3ನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ಜೆ.ಪಿ. ನಡ್ಡಾ ನೇತೃತ್ವದಲ್ಲಿ ಸಿಜೆಪಿ ನಾಯಕ ಅಶುತೋಷ್ ರಂಕಾ ಅವರ ನೇತೃತ್ವದ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಉಳಿದಂತಹ 2 ಬೇಡಿಕೆ ಏನು ಅಂತಂದ್ರೆ, ಈಗ ಯಾರು ನೀಟ್ ಎಕ್ಸಾಮ್ ಇಂದಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ, ಅಂದ್ರೆ ಸುಮಾರು ಇಡೀ ದೇಶಾದ್ಯಂತ
22 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಅವರಿಗೆ ತಲಾ 1 ಕೋಟಿ ಹಣ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಹಾಗೇನೆ ಕಳೆದ 22 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತವ್ರು ಯಾರಿದ್ದಾರೆ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಕೇಸನ್ನ ದಾಖಲು ಮಾಡಬಾರ್ದು, FIR ಅನ್ನ ದಾಖಲು ಮಾಡಬಾರ್ದು ಅನ್ನುವಂಥದ್ದು. ಜೊತೆಗೆ ಮುಂಬರುವಂತ ದಿನಗಳಲ್ಲೂ ಕೂಡ ಆ ಒಬ್ಬ ಅಂದ್ರೆ ಯಾರು ದೆಹಲಿಯ ಜಂತರ್ ಮಂತರ್ ಇಡೀ ದೇಶಾದ್ಯಂತ ಬಂದು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಒಂದು ಕೇಸನ್ನ ಹಾಕಬಾರ್ದು ಅನ್ನುವಂತಹ 2 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಈಗ ಅಂದ್ರೆ 3 ಬೇಡಿಕೆಗಳಲ್ಲಿ 1 ಬೇಡಿಕೆ ಈಡೇರಿದೆ. ಈ 2 ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ಒಂದು ಪಟ್ಟನ್ನ ನಿನ್ನೆ ನಡೆದಂತಹ ಸಭೆಯಲ್ಲಿ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದ್ರು. ಈಗ ಅದ್ರಲ್ಲಿ 1 ಬೇಡಿಕೆ ಈಡೇರಿದೆ, ಇನ್ನು 2 ಬೇಡಿಕೆಗಳನ್ನ ಈಡೇರಬೇಕು. ಜೊತೆಗೆ ಅವರು ಲಿಖಿತ ರೂಪದಲ್ಲಿ ನಮ್ಗೆ ಈ ನಾವು ಪರಿಹಾರ 1 ಕೋಟಿ ಪರಿಹಾರವನ್ನು ಕೊಡ್ತೀವಿ ಅನ್ನುವಂಥದ್ದಾಗಿರ್ಬೋದು. ಮತ್ತೆ ಉಳಿದಂತಹ ಪ್ರತಿಭಟನೆ ಯಾರು ಮಾಡ್ತಿದ್ರೆ ಅವ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಕೇಸನ್ನ ಹಾಕೋದಿಲ್ಲ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಲಿಖಿತ ರೂಪದಲ್ಲಿ ನಮಗೆ ಭರವಸೆಯನ್ನ ಕೊಡುವ ತನಕ ನಾವು ದೆಹಲಿಯ ಜಂತರ್ ಮಂತರ್ನಿಂದ ಹೋಗೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರದ ಜೊತೆಗೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ 3ನೇ ಸುತ್ತಿನ ಸಭೆ ನಡೆಯುತ್ತೆ. ಆ ಒಂದು ಸಭೆ ಅತ್ಯಂತ ಮಹತ್ವವನ್ನ ಪಡ್ಕೊಂಡಿದೆ. ಸೊ ಆ ಒಂದು ಸಭೆಯಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ ನಾಯಕರ ಪ್ರಮುಖ ಇನ್ನುಳಿದಂತ 2 ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಹಾಗಾಗಿ ಆ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಮ್, ಓಕೆ, ಇನ್ನು ಸಾಕಷ್ಟು ಅಂದರೆ ಒಂದು ಕಡೆ ಹೌದು 3 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಪ್ರಮುಖ ಬೇಡಿಕೆನೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿತ್ತು. ಬಟ್ ಇನ್ನೆರಡು ಬೇಡಿಕೆಗಳು ಅಷ್ಟೇನು ಕಷ್ಟ ಆಗಲ್ಲ ಅಂತ ಅನಿಸುತ್ತೆ ಕೇಂದ್ರ ಸರ್ಕಾರಕ್ಕೆ. ಯಾಕೆ ಅಂತ ಅಂದರೆ ಅದರಲ್ಲಿ ಈಗ ಮೃತಪಟ್ಟಿರೋ ವಿದ್ಯಾರ್ಥಿಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಕೊಡೋದು ಮತ್ತು ಯಾವ ವಿದ್ಯಾರ್ಥಿಗಳ ಮೇಲೆ ಕೇಸ್ ಆಗಿದೆಯೋ ಅದನ್ನು ತೆರವುಗೊಳಿಸೋದು, ಇದು ಈಸಿ ಅಂತ ಅನಿಸಲ್ವಾ? ಇದಕ್ಕೆಲ್ಲ ಒಪ್ಕೋಬೋದಲ್ವಾ ಕೇಂದ್ರ ಸರ್ಕಾರ? ರಾಮ್, ನಿನ್ನೆ ನಡೆದಂತಹ ಸಭೆಯಲ್ಲಿ ಮೌಖಿಕವಾಗಿ ಕೇಂದ್ರ ಸರ್ಕಾರ ಈ 2 ಬೇಡಿಕೆಗಳನ್ನ ಈಡೇರಿಸಿದೆ ಅನ್ನುವಂತ ಒಂದು ಮಾತನ್ನ ಬಿಜೆಪಿ ನಾಯಕರು ನಿನ್ನೆ ಕೇಂದ್ರ ಸರ್ಕಾರದ ಜೊತೆಗೆ ಸಭೆ ಆದ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಬಂದು ಅವರು ಒಂದು ಮಾತನ್ನ ಹೇಳಿದ್ರು. ನಾವು 3 ಬೇಡಿಕೆಗಳನ್ನ ಇಟ್ಟಿದ್ವಿ, ಇವತ್ತು ಅಂದ್ರೆ ನಿನ್ನೆ ಮಾತನಾಡಿದ್ದು, ನಾಳೆ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸ್ತೀವಿ. ಆದ್ರೆ ಆ ಒಂದು ಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ದು ಯಾವುದೇ ರಾಜಿ ಇಲ್ಲ, ಅದನ್ನ ನಾವು ಪಡಿತೀವಿ. ನಾವು ಸಭೆಯನ್ನ ಮುಗಿಸ್ಕೊಂಡು ವಾಪಸ್ ಬರೋ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಲೆಟರ್ ಅನ್ನ ಹಿಡ್ಕೊಂಡು ನಾವು ಪ್ರತಿಭಟನಾ ಸ್ಥಳಕ್ಕೆ ಬರ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ, ಒಂದು ಆಶ್ವಾಸನೆಯನ್ನ ನಿನ್ನೆ ಬಿಜೆಪಿ ನಾಯಕರು ಪ್ರತಿಭಟನಾ ಸ್ಥಳದಲ್ಲಿ ಕೊಟ್ಟಿದ್ರು. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ಉಳಿದಂತ 2 ಬೇಡಿಕೆಗಳನ್ನ ಈಡೇರಿಸುವಂತ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಭಾಗಶಃ ಒಪ್ಪಿದೆ. ಆದ್ರೆ ನಮ್ಮ ಮೊದಲ ಡಿಮ್ಯಾಂಡ್ ಏನಿತ್ತು ಅದನ್ನ ಈಡೇರಿಸುವಂತ ವಿಚಾರದಲ್ಲಿ ನಮಗೆ ಕಾಲಾವಕಾಶ ಬೇಕು ಅನ್ನುವಂತ ಒಂದು ಮಾತನ್ನ ಕೇಂದ್ರ ಸರ್ಕಾರ ಹೇಳಿತ್ತು ಅನ್ನುವಂಥದ್ದನ್ನ ಪ್ರತಿಭಟನಾಕಾರರು ನಿನ್ನೆನೆ ಆ ವಿಚಾರವನ್ನ ತಿಳಿಸಿದ್ರು. ಸೊ ಹಾಗಾಗಿ ನಿನ್ನೆನೆ ಕೇಂದ್ರ ಸರ್ಕಾರ 3 ಬೇಡಿಕೆಗಳ ಪೈಕಿ ಉಳಿದಂತ 2 ಬೇಡಿಕೆಗಳನ್ನ ಈಡೇರಿಸುವಂತ ವಿಚಾರದಲ್ಲಿ 70% ಮನಸ್ಸನ್ನ ತೋರಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಮೌಖಿಕವಾಗಿನೂ ಕೂಡ ಕೇಂದ್ರ ಸರ್ಕಾರ ಬಿಜೆಪಿ ನಾಯಕರಿಗೆ ಒಂದು ಮಾತನ್ನ ಹೇಳಿದ್ದಾರೆ, ಪ್ರತಿಭಟನಾ ಅಂದ್ರೆ ನೀಟ್ ಎಕ್ಸಾಮ್ ಇಂದ ಯಾರು 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡುವಂತ ವಿಚಾರದಲ್ಲಿ ಭಾಗಶಃ ಕೇಂದ್ರ ಸರ್ಕಾರ ಒಪ್ಪಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಜೊತೆಗೆ ಈಗಾಗಲೇ ಉಳಿದಂತ ಮೊನ್ನೆ ಪ್ರತಿಭಟನಾ ಸಂದರ್ಭದಲ್ಲಿ ಇಡೀ ದೆಹಲಿಯಲ್ಲಿ ಒಂದು 2-3 ಸ್ಟೇಷನ್ಗಳಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಸೊ ಅವ್ರನ್ನ ಬಿಡುಗಡೆ ಮಾಡಬೇಕು ಮತ್ತೆ ಅವ್ರ ಮೇಲೆ ಯಾವುದೇ ಕೇಸನ್ನ ಹಾಕಬಾರ್ದು ಅನ್ನುವಂಥದ್ದು ಏನಿದೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಒಪ್ಪಿದೆ ಅನ್ನುವಂಥದ್ದನ್ನ ಭಾಗಶಃ ಕೇಂದ್ರ ಸರ್ಕಾರ ಒಪ್ಪಿದೆ. ಸೊ ಇವತ್ತಿನ ಸಭೆಯಲ್ಲಿ ಆ 2 ಬೇಡಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದಂತಹ ಒಂದು ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆಗಳಿದಾವೆ. ರಾಮ್, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.